ಈ ಮಾಸ ಕುಂಭರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಅದೃಷ್ಟದ ಮಾಸ ಹಾಗೂ ಶುಭದ ಮಾಸ. ಕುಂಭರಾಶಿಯವರು ಈ ಮಾಸ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಕೋರ್ಟ್ ಕಚೇರಿ ವ್ಯಾಜ್ಯಗಳು ಕೂಡ ಈ ಮಾಸದಲ್ಲಿ ಕಡಿಯತಕ್ಕಂಥದ್ದಾಗತ್ತೆ. ದಿಗ್ವಿಜಯ ಕಟ್ಟಿಟ್ಟ ಬುತ್ತಿ. ಹಿತಶತ್ರುವಿನ ಕಾಟ ಈ ಮಾಸ ಸ್ವಲ್ಪ ಮಟ್ಟಿಗೆ ಜಾಸ್ತಿಯೇ ಬಾಧಿಸುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮ ಕೈಯಾರ ನೀವೇ ಕುಗ್ಗಿಸ್ಕೊಂಡ್ಬಿಡ್ತೀರಾ ಬೇರೆಯವ್ರ ಮಾತನ್ನು ಕೇಳಿ. ಆ ದೊಡ್ಡ ತಪ್ಪನ್ನ ಕುಂಭರಾಶಿಯವರು ಮಾಡಬೇಡಿ. ಈ ಮಾಸ ಯಾರ ಮಧ್ಯೆಯೂ ಕೂಡ ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದಕ್ಕೆ ಕುಂಭರಾಶಿಯವರು ಈ ಮಾಸ ಹೋಗಬೇಡಿ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮೇ ತಿಂಗಳು ಕುಂಭರಾಶಿಯವರಿಗೆ ಕೆಲವೊಂದು ವಿಚಾರಕ್ಕೆ ಅದೃಷ್ಟವನ್ನು ತಂದುಕೊಡುತ್ತಾ, ಅಥವಾ ಈಗಿರತಕ್ಕಂಥ ವ್ಯಾಜ್ಯ ಸಮಸ್ಯೆಗಳು ಹಾಗೇ ಮುಂದುವರಿಯುತ್ತಾ, ಶುಭ ಕಾರ್ಯಕ್ರಮಗಳೇನು ಚಾಲಿತವಾಗಿದೆ ಅದು ಹಾಗೆ ಕಂಟಿನ್ಯೂ ಆಗುತ್ತಾ, ಈ ಥರ ನಾನಾ ರೀತಿಯ ಕನ್ಫ್ಯೂಸ್ ನಿಮ್ಮನ್ನ ತುಂಬ ಕಾಡಿಸ್ತಾ ಇದೆ. 7.5 ಕೊನೆಯ ಘಟ್ಟದಲ್ಲಿದ್ದೀರಿ ಕುಂಭರಾಶಿಯವರು. ಆಲ್ರೆಡಿ ವನವಾಸ, ಅಜ್ಞಾತವಾಸಗಳನ್ನು, ಪರೀಕ್ಷೆಗಳನ್ನು, ಅವಮಾನ, ಅನುಮಾನಗಳನ್ನೆಲ್ಲ ಕಡೆ ಜೀವನದಲ್ಲಿ ಕಂಡಿರುವಂಥರಾಗಿದ್ದೀರಿ. ಹೇಗೆ ಅನಿಸ್ಬಿಟ್ಟಿದೆ ಅಂತ ಹೇಳಿದ್ರೆ, ಜೀವನವೇ ಸಾಕಾಗ್ಬಿಟ್ಟಿದೆ ಅಂತ ಕೆಲವ್ರಿಗೆ ಅನಿಸ್ಬಿಟ್ಟಿರುತ್ತೆ ಕುಂಭರಾಶಿಯವರಿಗೆ. ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಯಾವಾಗ ಅದರಿಂದ ಮುಕ್ತವಾಗ್ತೀವೋ ಅಂತ ಸಾಕಾಗ್ಬಿಟ್ಟಿದೆ ಅಂತ ಕೆಲವರು ಎಷ್ಟೋ ಜನ ಅನಂತರ ಸಿಕ್ಕವರು ಹೇಳ್ಕೊಳ್ತಾ ಇರ್ತೀರ. ತಿಳಿದಿರಲಿ, ಈ ಮಾಸ ಕುಂಭರಾಶಿಯವರಿಗೆ ಕೆಲವೊಂದು ವಿಚಾರದಲ್ಲಿ ಅದೃಷ್ಟದ ಮಾಸ ಹಾಗೂ ಶುಭದ ಮಾಸ. ಮನೆಯಲ್ಲಿರತಕ್ಕಂತಹ ಒಂದಷ್ಟು ಕಿರಿಕಿರಿ ಮನಸ್ತಾಪಗಳು ಈ ಮಾಸ ದೂರವಾಗತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ಇದ್ದರೆ ಖಂಡಿತ ಆತನೇ ಪುಣ್ಯವಂತ, ಆತನೇ ಶ್ರೀಮಂತ. ಯಾಕೆ ಈ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿನನಿತ್ಯ ಈ ಕಲಿಯುಗದಲ್ಲಿ ಸಾಂಸಾರಿಕ ಜಂಜಾಟಗಳು, ನೆಮ್ಮದಿಲ್ದಿರತಕ್ಕಂಥ ಜೀವನ ತುಂಬ ಜಾಸ್ತಿ ಆಗ್ತಾ ಇದೆ. ಆತ ಕೋಟ್ಯಾಧಿಪತಿಯಾಗಿದ್ದರೂ ಕೂಡ ಮನೆಯಲ್ಲಿ ಆತನ ಪ್ರೀತಿಯನ್ನು ಅಥವಾ ಆತನ ಮನಸ್ಸಲ್ಲಿರತಕ್ಕಂಥ ತಳಮಳವನ್ನು ಹೇಳಿಕೊಳ್ಳೋಕ್ಕೆ, ಕೇಳಿಸ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿ ಕೂಡ ಇರೋದಿಲ್ಲ. ನಾನಾ ರೀತಿಯ ಮನಸ್ತಾಪಗಳು, ನಾನಾ ರೀತಿಯ ತೊಂದರೆಗಳು, ಮಾನಸಿಕ ಹಿಂಸೆ, ಈ ಥರ ನಾನಾ ರೀತಿಯ ಜಂಜಾಟದಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಆ ಎಲ್ಲ ಸಮಸ್ಯೆಗಳಿಂದ ಕುಂಭರಾಶಿಯವರು ಈ ಮಾಸ ದೂರವಾಗ್ತೀರಾ. ಮನೆಯಲ್ಲಿ ಅನ್ಯೂನ್ಯತೆ ವೃದ್ಧಿ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ವೃದ್ಧಿ ಆಗುತ್ತೆ, ಸಂಬಂಧಗಳ ಬೆಲೆಯನ್ನು ಕಲಿತ್ಕೊಳ್ತೀರಿ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಕುಂಭರಾಶಿಯವರು. ಖಂಡಿತವಾಗಿಯೂ ಎಂಥದೇ ಸಮಸ್ಯೆ ಬಂದರೂ ಕೂಡ ನಿಮ್ಮ ಇಡೀ ಕುಟುಂಬ ನಿಮ್ಮ ಬೆಂಬಲವಾಗಿ ನಿಂತುಕೊಳ್ಳುತ್ತೆ, ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತೆ. ಎಲ್ಲ ರೀತಿಯ ಯಶಸ್ಸನ್ನು ನೀವು ಪಡೆದುಕೊಳ್ಳುವಂತಾಗ್ತೀರ. ಕೋರ್ಟ್ ಕಚೇರಿ ವ್ಯಾಜ್ಯಗಳು ಕೂಡ ಈ ಮಾಸದಲ್ಲಿ ಕಡಿಯತಕ್ಕಂಥದ್ದಾಗತ್ತೆ. ದಿಗ್ವಿಜಯ ಕಟ್ಟಿಟ್ಟ ಬುತ್ತಿ. ಯಾರೋ ಕುಂಭರಾಶಿಯವರು ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಅಲ್ದಾಡ್ತಿದ್ದೀರಾ, ತಪ್ಪೇ ಮಾಡಿಲ್ಲ, ನಿಮ್ಮ ಹೊಲಗದ್ದೆಗೆ ಇನ್ಯಾರೋ ಬಂದು ಬೇಲಿ ಹಾಕೊಂಡು ನಿಮ್ಮ ಮೇಲೆ ಕೇಸನ್ನು ಮಾಡ್ಕೊಂಡಿದ್ದಾರೆ, ನ್ಯಾಯಯುತವಾಗಿ ಎಲ್ಲವೂ ಕೂಡ ನಿಮಗೆ ಆಗಬೇಕಾಗಿದ್ರು ಕೂಡ ಇನ್ಯಾರೋ ಒಂದಷ್ಟು ಮಸಲತ್ತುಗಳಿಂದ ಕೋರ್ಟು ಕಚೇರಿ ಅಂತ ಅಲ್ದಾಡ್ಕೊಂಡು ಸಮಯವನ್ನು, ಹಣವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತೇಳಿ ಮನಸ್ಸಿನಲ್ಲಿ ಬೇಜಾರು ಮಾಡ್ಕೊಂಡಿದ್ದವ್ರಿಗೆ ಶುಭದ ಸುದ್ದಿ. ಈ ಮಾಸ ಆ ಎಲ್ಲ ವ್ಯಾಜ್ಯಗಳು ದೂರವಾಗುತ್ತೆ. ಮನಸ್ಸಿಗೆ ಉತ್ತಮವಾದಂಥ ಮನಸ್ಥಿತಿ ವೃದ್ಧಿ ಆಗತಕ್ಕಂಥ ಮಾಸವಿದು. ಮಾಡ್ತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ. ಆರೋಗ್ಯ ವೃದ್ಧಿ ಆಗತ್ತೆ. ಪ್ರಮುಖ ಯಾರು ಕುಂಭರಾಶಿಯವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ, ಈ ಮಾಸ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆ ವೃದ್ಧಿ ಆಗುತ್ತೆ. ಇರತಕ್ಕಂಥ ಆರೋಗ್ಯದ ಸಮಸ್ಯೆಗಳು ದೂರವಾಗತಕ್ಕಂಥದ್ದು. ಹಾಗೆಯೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತಮ ಹಾಗೂ ತಕ್ಕ ಫಲ ಈ ಮಾಸ ಲಭಿಸತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಅಪೇಕ್ಷೆ ಇರುತ್ತೆ, ಏನು ಶ್ರಮಪಟ್ಟು ಕಷ್ಟಪಟ್ಟು ಕೆಲಸ ಕಾರ್ಯವನ್ನು ಮಾಡ್ತೀವಿ, ಅದರ ಫಲ ಲಭಿಸಬೇಕು ಅಂತ. ಖಂಡಿತವಾಗಿಯೂ ಅದರ ಫಲ, ಅದರ ಅಪೇಕ್ಷೆ ಈ ಮಾಸ ಈಡೇರುತ್ತೆ. ಉತ್ತಮ ಅನುಕೂಲಗಳನ್ನು ನಿಮ್ಮನ್ನ ಅರಸಿ ಬರತಕ್ಕಂಥದ್ದಾಗತ್ತೆ. ಅವಕಾಶಗಳು ಲಭಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕೇಳ್ಕೊಳ್ತಕ್ಕಂಥದ್ದೇ, ಅವಕಾಶವನ್ನು ಕೊಡಲಿ, ನನಗೆ ಅವಕಾಶ ಕೊಟ್ಟರೆ ನಾನು ಏನು ಅಂತ ನಾನು ಪ್ರೂವ್ ಮಾಡ್ಕೊಳ್ತೀನಿ, ನನ್ನ ಕೆಲಸ ಏನು ಅಂತ ತೋರಿಸ್ತೀನಿ ಅಂತೇಳಿ ತುಂಬ ಜನ ಆತ್ಮವಿಶ್ವಾಸನ ನುಡಿತಾ ಇರ್ತಿರಲ್ಲ, ಅವರಿಗೆ ಉತ್ತಮ ಅವಕಾಶವನ್ನು ಭಗವಂತನೇ ಕರುಣಿಸಿಕೊಟ್ಟಿದ್ದಾನೆ ಈ ಮಾಸ. ಮುಂದುವರಿಯಿರಿ. ಖಂಡಿತ ನೀವೇನು ಕೆಲಸ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ, ಶ್ರದ್ಧೆಯಿಂದ, ನಿಯತ್ತಿನಿಂದ, ಡೆಡಿಕೇಟಿವ್ ಆಗಿ ಕೆಲಸವನ್ನು ಮಾಡಿ ಒಳ್ಳೆ ಲಾಭ, ಒಳ್ಳೆ ಯಶಸ್ಸನ್ನು ಯಾರೂ ಕೂಡ ಕಿತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಎಲ್ಲ ಫಲವನ್ನು ಈ ಮಾಸ ಪಡೆದುಕೊಳ್ಳುವಂತಾಗ್ತಾರೆ. ಕುಂಭರಾಶಿಯವರು ಮನಸ್ಸಿನ ಮಾತನ್ನು ಕೇಳಿ. ಈ ಮಾಸ ಸುತ್ತಲಿನ ಪರಿಸ್ಥಿತಿ ಹೇಳ್ತಾ ಇರ್ಬೋದು, ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು ಹೆಜ್ಜೆಯನ್ನು ಹೇಳ್ತಿದ್ಯಾ, ಇದನ್ನು ಮಾಡಬೇಡ, ನಷ್ಟವನ್ನು ಅನುಭವಿಸ್ತೀಯಾ ಅಂತ. ಆದರೂ ನಿಮ್ಮ ಮನಸ್ಸು ಹೇಳ್ತಿರುತ್ತೆ ಗೊತ್ತಾ, ಇದು ಸರಿಯಾಗಿದೆ, ಇದು ಧರ್ಮದ ದಾರಿ, ಈ ಕೆಲಸವನ್ನು ಮಾಡು ಅಂತ. ಖಂಡಿತ ಆ ಕೆಲಸ ಕಾರ್ಯವನ್ನು ಯಥೇಚ್ಛವಾಗಿ ಮಾಡ್ತಾ ಹೋಗಿ ಕುಂಭರಾಶಿಯವರು.
ಯಾವ ವಿಚಾರದಲ್ಲಿ ನೀವು ಲಾಭವನ್ನು ಅಪೇಕ್ಷೆ ಮಾಡ್ತಾ ಇದ್ದೀರಾ, ಎಷ್ಟು ಪ್ರಮಾಣದ ಲಾಭದ ಅಪೇಕ್ಷೆ ಮಾಡ್ತಾ ಇದ್ದೀರಾ, ಅದಕ್ಕಿಂತ ದ್ವಿಗುಣವಾಗಿ ಲಾಭವನ್ನು ಪಡೆದುಕೊಳ್ಳುವಂತರಾಗ್ತೀರಾ. ತುಂಬ ಜನ ಈ ಮಾಡತಕ್ಕಂಥ ತಪ್ಪೇನು ಗೊತ್ತಾ, ಏನೋ ಕೆಲಸ ಕಾರ್ಯ ಮಾಡ್ತಾ ಹೋಗ್ತಾ ಇರ್ತೀರ, ನಿಮ್ಮ ಸುತ್ತಲಿನ ಪರಿಸ್ಥಿತಿ ಹೇಳ್ತಾ ಇರುತ್ತೆ, ನಿಮ್ಮನ್ನ ಗಾಬರಿ ಮಾಡಿಸುತ್ತೆ, ಭಯ ಉಡಿಸುತ್ತೆ, ಅದನ್ನ ಮಾಡಬೇಡ, ಆತನ ನಿಷ್ಠುರಕ್ಕೆ ಒಳಗಾಗ್ಬಿಡ್ತೀಯ, ನಷ್ಟ ಅನುಭವಿಸ್ಬಿಡ್ತೀಯ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಮ ಕೈಯಾರ ನೀವೇ ಕುಗ್ಗಿಸ್ಕೊಂಡ್ಬಿಡ್ತೀರ ಬೇರೆಯವ್ರ ಮಾತನ್ನು ಕೇಳಿ. ಆ ದೊಡ್ಡ ತಪ್ಪನ್ನ ಕುಂಭರಾಶಿಯವರು ಮಾಡಬೇಡಿ. ಈ ಮಾಸ ಧೈರ್ಯದಿಂದ ಮುನ್ನುಗ್ಗಿ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸ್ಕೊಳ್ಳಿ. ಮನಸ್ಸಿನ ಮಾತನ್ನು ಕೇಳಿ. ನೀವೇನು ಗಳಿಸ್ಬೇಕು ಅಂತ ಅನ್ಕೊಂಡಿರ್ತೀರೋ ಭಗವಂತನ ಅನುಗ್ರಹದಿಂದ ಹಾಗೂ ನಿಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ಅದು 2 ಪಟ್ಟು ಲಾಭವಾಗಿ ನಿಮಗೆ ದೊರೆಯತಕ್ಕಂಥದ್ದು. ಸಮಾಜದಲ್ಲಿ ಉತ್ತಮ ಗೌರವವನ್ನ, ಸ್ಥಾನಮಾನವನ್ನು ಕೂಡ ಈ ಮಾಸ ಪಡೆದುಕೊಳ್ಳುವಂತರಾಗ್ತೀರಾ. ವಿದ್ಯಾರ್ಥಿಗಳಿಗೆ ಈ ಮಾಸ ಶುಭದ ಮಾಸ. ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಈ ಮಾಸ ನೀವು ಮಾಡಬಹುದು. ನಿಮ್ಮ ಸಾಧನೆಯನ್ನ ಜನ ಗುರುತಿಸಿ ನಾನಾ ರೀತಿಯ ಪ್ರೋತ್ಸಾಹದ ನುಡಿಗಳನ್ನಾಗಿರ್ಬೋದು ಹಾಗೂ ನಿಮಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಶುಭದ ಮಾಸ. ಸ್ವಲ್ಪ ಡೆಡಿಕೇಟಿವ್ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಯಾವುದನ್ನ ಪಡೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೋ ಪಡೆಯತಕ್ಕಂಥದ್ದು ದ್ವಿಗುಣ 2 ಪಟ್ಟಾಗಿ ಯಥೇಚ್ಛವಾಗಿ ಖಂಡಿತವಾಗಿಯೂ ನಿಮ್ಮ ಕೈ ಸೇರುತ್ತೆ. ಹಾಗೆಯೇ ಈ ಮಾಸ ಆಸ್ತಿಯ ವಿಚಾರದಲ್ಲಿ ಲಾಭವಾಗತಕ್ಕಂಥದ್ದು. ಪಿತ್ರಾರ್ಜಿತ ಆಸ್ತಿಗಳು ಕೈ ಸೇರ್ತಾ ಇಲ್ಲ, ಯಾವುದೋ ಆಸ್ತಿ ಗಳಿಸ್ಬೇಕಾಗಿತ್ತು, ಕಷ್ಟಪಟ್ಟು ಹಣವನ್ನ ಕೂಡಿಡಿಸಿ ನಾನು ಆ ಆಸ್ತಿನ ಖರೀದಿ ಮಾಡಬೇಕು ಅಂತ ಹೋಗಿದ್ದೆ, ಕಾನೂನು ತೊಡಗುಗಳು ನನಗೆ ಯಥೇಚ್ಛವಾಗಿ ಬಾಧಿಸ್ತಾ ಇದೆ, ಯಾರೋ 3ನೇ ವ್ಯಕ್ತಿ ಬಂದ್ಬಿಟ್ಟು ಈತನಿಗೆ ಸೈಟ್ ಸಿಗಬಾರ್ದು ಅಂತೇಳಿ ನಾನಾ ರೀತಿ ಮಸ್ಲತ್ ಮಾಡಿಕೊಂಡು ಸ್ಟೇ ತಂದ್ಬಿಟ್ಟಿದ್ದಾರೆ. ಈ ಥರ ಆಸ್ತಿ ವಿಚಾರದ ವ್ಯಾಜ್ಯದಲ್ಲಿ ಹಣಕಾಸಿನ ಮುಂಗಟ್ಟಿನಲ್ಲಿ ಸಿಗಾಕೊಂಡಿದ್ದೀನಿ ಆಸ್ತಿ ವಿಚಾರಕ್ಕೆ ಅಂತಂದವ್ರಿಗೆ ಶುಭ ಸುದ್ದಿ. ಆಸ್ತಿ ಈ ಮಾಸದಲ್ಲಿ ನಿಮ್ಮ ಕೈ ಸೇರತಕ್ಕಂಥದ್ದು. ಪ್ರಯತ್ನ ಪಡಬೇಕು. ತುಂಬ ಜನ ಏನು ಮಾಡಿಬಿಡ್ತಾರೆ, ಸಿಕ್ಬಿಡುತ್ತೆ ಅಂತ ಹೇಳಿದ ತಕ್ಷಣ ಎಲ್ಲ ಭಗವಂತನ ಪಾದಗಳ ಹತ್ರ ಹಾಕಿ ಮನೇಲಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಈ ಮೂರ್ಖತನದ ಕೆಲಸ ಮಾಡಬೇಡಿ. ಪ್ರಯತ್ನ, ನೀವು ಪ್ರಯತ್ನವೇ ಪಡಲಿಲ್ಲ ಅಂತ ಹೇಳಿದ್ರೆ ಭಗವಂತ ಏನನ್ನು ಕೊಡಬೇಕು ಅದನ್ನೂ ಕೊಡದೆ ಕಿತ್ತಿಟ್ಕೊಂಡ್ಬಿಡ್ತಾನೆ. ಫಸ್ಟ್ ಪ್ರಯತ್ನ ಪಡಿ. ಯಾವ ವ್ಯಕ್ತಿ ಮನಶುದ್ಧಿಯಿಂದ ಪ್ರಯತ್ನ ಪಡ್ತಾನೋ ಆತನ ಪ್ರಯತ್ನದಲ್ಲಿ ತಪ್ಪಿದ್ರು ಕೂಡ ಭಗವಂತ ಅದನ್ನೆಲ್ಲವೂ ಕೂಡ ಮನ್ನಿಸಿ ಆತನೇ ಉತ್ತಮ ದಾರಿಯಲ್ಲಿ ಕೈ ಹಿಡಿದು ಕರೆದುಕೊಂಡು ಹೋಗ್ತಾನೆ. ಅದೇ ಪ್ರಯತ್ನವೇ ಪಡಲಿಲ್ಲ ಅಂದರೆ ಏನು ನಾವೇ ಕೊಡಬೇಕು ಅಂತ ಇಟ್ಟಿರ್ತಾನೋ, ಕೊಟ್ಟರು ವ್ಯಕ್ತಿಗೇನು ಪ್ರಯೋಜನವಿಲ್ಲ, ಈತನ ಶ್ರಮವೇ ಪಡೋದಿಲ್ಲ, ಕೆಲಸವೇ ಮಾಡೋದಿಲ್ಲ ಅಂತ ಕೊಡಬೇಕಾಗಿರೋದನ್ನು ಕೊಡದೆ ಕಿತ್ತಿಟ್ಕೊಂಡ್ಬಿಡ್ತಾರೆ. ಈ ದಡ್ಡತನವನ್ನು, ಈ ತಪ್ಪು ಕೆಲಸವನ್ನು ಮಾಡಬೇಡಿ. ಶ್ರಮಪಟ್ಟು ಕೆಲಸ ಮಾಡಿ, ಶ್ರದ್ಧೆಯಿಂದ ಕೆಲಸ ಮಾಡಿ ಹಾಗೂ ಆನ್ ಟೈಮ್ ಕೆಲಸ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಕುಂಭರಾಶಿಯವರು ಖಂಡಿತವಾಗಿಯೂ ಲಾಭ 2 ಪಟ್ಟಷ್ಟು ಈ ಮಾಸ ಲಭಿಸತಕ್ಕಂಥದ್ದಾಗುತ್ತೆ. ಕೆಲವರಿಗೆ ಈ ಮಾಸ ಅತಿಯಾದ ಕೆಲಸದ ಒತ್ತಡ, ನಾನಾ ರೀತಿಯ ಮಾನಸಿಕ ಹಿಂಸೆಯನ್ನು, ಕೆಲಸ ಕಾರ್ಯದಲ್ಲಿ ಕಿರಿಕಿರಿಯನ್ನು ತಂದು ಕೊಡತಕ್ಕಂಥದ್ದಾಗತ್ತೆ. ಕುಂಭರಾಶಿಯವರಿಗೆ ಸಂಪೂರ್ಣ ಮಾಸ ಕೆಲಸ, ನಾನಾ ರೀತಿಯ ಟೆನ್ಷನ್ಸ್ಗಳು ಯಥೇಚ್ಛವಾಗಿ ಬಾಧಿಸುತ್ತೆ. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚನ್ನು ಮಾಡುವಂಥದ್ದಾಗ್ತೀರಾ. ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಕೆಲಸದಲ್ಲಿ ಹಿಂದೆ ಮುಂದೆ ಆಗತಕ್ಕಂಥ ಸನ್ನಿವೇಶಗಳನ್ನು ನಿಮ್ಮ ಕೈಯಾರ ನೀವೇ ಸೃಷ್ಟಿ ಮಾಡಿಕೊಳ್ತೀರಾ. ಸ್ವಲ್ಪ ಜಾಗ್ರತೆ, ತಾಳ್ಮೆ ವಹಿಸತಕ್ಕಂಥದ್ದು. ಈ ಮಾಸ ತಾಳ್ಮೆಯನ್ನು ವಹಿಸಲಿಲ್ಲ, ಎಲ್ಲ ಅರ್ಜೆಂಟಾಗಿ ಇವತ್ತೇ ಆಗ್ಬಿಡ್ಬೇಕು, ಈಗಲೇ ಆಗ್ಬಿಡ್ಬೇಕು ಅಂತ ಮೂರ್ಖತನದಿಂದ ಏನಾರ ನೀವು ಬಿಹೇವ್ ಮಾಡಿದ್ರೆ, ವರ್ತಿಸಿದ್ರೆ ಏನನ್ನು ಪಡ್ಕೊಳ್ಬೇಕು ಅಂತಿದ್ರಲ್ಲ ಪಡ್ಕೊಳ್ಳೋದಿರಲಿ, ಅದ್ರ ಬಗ್ಗೆ ನೋಡೋಕ್ಕೂ ಗಮನ ಹರಿಸೋಕ್ಕೂ ಸಾಧ್ಯವಾಗೋದಿಲ್ಲ. ಆ ಥರ ಕಳ್ಕೊಂಡ್ಬಿಡ್ತೀರಾ. ಜಾಗೃತವಾಗಿರಿ. ಹಿತಶತ್ರುವಿನ ಕಾಟ ಈ ಮಾಸ ಸ್ವಲ್ಪ ಮಟ್ಟಿಗೆ ಜಾಸ್ತಿಯೇ ಬಾಧಿಸುತ್ತೆ. ನಾನಾ ರೀತಿಯ ಕೆಲಸದ ಒತ್ತಡಗಳು ನಿಮಗೆ ಆಕ್ಟಿವ್ ಆಗೋಗಿ ಬಿಡೋದಿಲ್ಲ. ಶುಭ ಸಮಾರಂಭಗಳಲ್ಲಿ ಈ ಮಾಸ ಭಾಗವಹಿಸತಕ್ಕಂಥ ತುಂಬ ವಿರಳವಾಗಿರುತ್ತೆ. ಆತ್ಮೀಯರೊಂದಿಗೂ ಕೂಡ ಮಾತನಾಡೋದಕ್ಕೆ ಈ ಮಾಸ ಸಮಯ ಆಗೋದಿಲ್ಲ. ಆತ್ಮೀಯರೊಂದಿಗೆ ಸ್ವಲ್ಪ ವ್ಯವಹಾರದಲ್ಲಿ ಬಿರುಕುಂಟಾಗತಕ್ಕಂಥದ್ದು. ಪ್ರಮುಖ ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಹೊಸದಾಗಿ ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಜಾಗ್ರತೆಯಿಂದಿರಿ. ಇಲ್ಲದಿದ್ದರೆ ನಾನಾ ರೀತಿಯ ಸಂಕಷ್ಟಗಳು ಇದನ್ನ ಯಥೇಚ್ಛವಾಗಿ ಬಾಧಿಸ್ಬಿಡುತ್ತೆ. ಇನ್ನು ಈ ಮಾಸ ಯಾರೊಂದಿಗೂ ಕೂಡ ನಿಮ್ಮ ಸೀಕ್ರೆಟ್ಸ್ಗಳನ್ನು ಹೇಳ್ಕೊಳ್ಬೇಡಿ ಕುಂಭರಾಶಿಯವರು. ನೀವೇನು ಅನ್ಕೊಂಡ್ಬಿಡ್ತೀರ, ಎಲ್ಲರೂ ನಮ್ಮವರೇ, ಆತ ನನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದಾನೆ, ನಾನು ಕೂಡ ಹೇಳ್ಕೊಂಡ್ಬಿಡ್ತೀನಿ. ಈ ಥರ ದುಡುಕಿನ ತಪ್ಪು ನಿರ್ಧಾರಗಳನ್ನು, ಎಮೋಷ್ನಲಿ ಎಲ್ಲ ಸಂಗತಿಗಳನ್ನು ತಿಳಿಸ್ಕೊಡಕ್ಕೆ ಹೋಗಬೇಡಿ. ಯಾವಾಗ ಆ ವ್ಯಕ್ತಿ ನಿಮ್ಮ ವಿರುದ್ಧ ನಿಂತ್ಕೊಳ್ತಾನೋ ನಿಮ್ಮೆಲ್ಲ ಸೀಕ್ರೆಟ್ಸ್ಗಳನ್ನು ಪ್ರತಿಯೊಬ್ಬರ ಬಳಿ ಹೇಳ್ತಾ ಬರ್ತಾನೆ. ಆ ಸಮಯದಲ್ಲಿ ಕಾಲ ಮಿಂಚೋಗಿರುತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ. ಹಾಗಾಗಿ ಕುಂಭರಾಶಿಯವರು ಯಾವ ವ್ಯಕ್ತಿಯೊಂದಿಗೆ ಎಷ್ಟು ವ್ಯವಹರಿಸಬೇಕೋ, ಯಾವ ವ್ಯಕ್ತಿಯೊಂದಿಗೆ ಎಷ್ಟು ಮಾತನಾಡಬೇಕೋ ಅಷ್ಟೇ ಮಾತನಾಡತಕ್ಕಂಥದ್ದು. ಅತಿಯಾದ ಮಾತು, ಅತಿಯಾದ ಸಂಭಾಷಣೆ
ಅತಿಯಾದ ಆತ್ಮೀಯತೆ ಒಂದಲ್ಲ ಒಂದು ದಿನ ಖಂಡಿತ ಸಂಕಷ್ಟವನ್ನು ತಂದು ಕೊಡುತ್ತದೆ. ಆ ಸಂಕಷ್ಟದ ರುಚಿಯನ್ನ ಈ ಮಾಸದಲ್ಲಿ ನೋಡುವಂತರಾಗ್ತೀರ. ಜಾಗ್ರತೆ. ಅನ್ನೆಸೆಸರಿ ಯಾರೊಂದಿಗೂ ಕೂಡ ಮಧ್ಯವಹಿಸಿ ವ್ಯಾಪಾರ ವ್ಯವಹಾರವನ್ನು ಮಾಡಿಸ್ಬೇಡಿ. ಯಾರಿಗೋ ಕಷ್ಟದಲ್ಲಿದ್ದಾರೆ ಅಂತ ನಾನು ಮಧ್ಯ ವಹಿಸ್ಕೊಂಡ್ಬಿಡ್ತೀನಿ, ನಾನು ಜಾಮೀನು ಹಾಕೊಟ್ಬಿಡ್ತೀನಿ, ನಾನೇನು ಸಹಾಯ ಮಾಡಿಬಿಡ್ತೀನಿ ಅಂತ ದೊಡ್ಡದಾಗಿ ಬಂದು ನಿಂತ್ಕೊಳತಕ್ಕಂಥದ್ದಲ್ಲ. ಸಂಕಷ್ಟಕ್ಕೆ ನೀವೇ ಗುರಿಯಾಗ್ಬಿಡ್ತೀರಿ. ನಿಮ್ಮಿಂದನೇ ಆ ಸಂಕಷ್ಟಕ್ಕೆ ನಾನು ಬಂದೆ ಅಂತ ಅಪವಾದವನ್ನು ಕೂಡ ಬರೆಸ್ಕೊಂಡ್ಬಿಡ್ತೀರಾ. ಯಾರ ಮಧ್ಯೆಯೂ ಕೂಡ ಮಧ್ಯಸ್ಥಿಕೆ ವಹಿಸ್ಕೊಳ್ಳೋದಕ್ಕೆ ಕುಂಭರಾಶಿಯವರು ಈ ಮಾಸ ಹೋಗಬೇಡಿ. ಹೋಗಿದ್ದೆ ಆದರೆ ಖಂಡಿತ ಅವಮಾನವನ್ನ, ಅನುಮಾನವನ್ನ, ಪ್ರಮುಖ ನಷ್ಟವನ್ನು ಕೂಡ ಅನುಭವಿಸ್ತೀರಿ. ಇನ್ನು ಕುಂಭರಾಶಿಯವರು ಈ ಮಾಸ ಆಂಜನೇಯನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಆ ಮಹಾ ಆಂಜನೇಯ ಖಂಡಿತವಾಗಿಯೂ ನಿಮ್ಮ ಬೆಂಬಲವಾಗಿ ನಿಂತ್ಕೊಂಡು ಬರತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತಾನೆ. ಮನಸ್ಸಿಗೆ ಉತ್ತಮ ಶಾಂತಿ, ನೆಮ್ಮದಿ ಸಹಿತವಾಗಿ ಧೈರ್ಯವನ್ನು ವೃದ್ಧಿ ಮಾಡಿಕೊಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಕೊನೆಯ ರಾಶಿ ಮೀನರಾಶಿಯವರೆಗೆ ಮೇ ತಿಂಗಳು ಜಾಕ್ಪಾಟ್ ತಿಂಗಳ ಅಥವಾ ಇನ್ನೂ ಕೂಡ ಸಮಸ್ಯೆ ಯಥೇಚ್ಛವಾಗಿ ಭಾಸುತ್ತಾ ಫಿನಾನ್ಷಿಯಲಿ ಏನಾರ ಬ್ಲಾಕ್ ಆಗ್ತಾರ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಹಾಗೂ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ವಾಸ್ತು, ಜ್ಯೋತಿಷ್ಯ, ದೇವಸ್ಥಾನದ ಇತಿಹಾಸ ಹಾಗೂ ಪೂಜೆ ಎಲ್ಲ ವಿಚಾರ ಬಗ್ಗೆ ಆಧ್ಯಾತ್ಮಿಕವಾಗಿ ನಾನು ತಿಳಿಸ್ಕೊಡ್ತೇನೆ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಪೇಜನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.